ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಒಂದು 2-3 ದಿನದ ಹಿಂದೆ ನಾನು ಈ ಸಿಂಗಾಪುರ್ ಡೈಸಿ ಒಂದು ಕಳೆ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ತುಂಬ ಜನರು ಅದನ್ನು ನೋಡಿದ್ದಾರೆ. ಹಳದಿ ಹೂವಿನ ಗಿಡ ಅಂದರೆ ಇಲ್ಲಿ ನೋಡಿ ಯಥೇಚ್ಛವಾಗಿದೆ ನನ್ನ ತೋಟದಲ್ಲಿ. ಇದರ ಬಗ್ಗೆ ನಾನು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟು ವಿಡಿಯೋ ಮಾಡಿದ್ದೆ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು. ಕೆಲವರು ಅನ್ಬೋದು ನನ್ನ ಕಮೆಂಟ್ ಬಾಕ್ಸ್ ಆಫ್ ಇದೆ, ಹೇಗೆ ಕಮೆಂಟ್ ಮಾಡಿದ್ದಂತ. ಅಂದರೆ YT ಸ್ಟುಡಿಯೋ ಅಂತ ಇದೆ, ಯೂಟ್ಯೂಬಿನ YT ಸ್ಟುಡಿಯೋ ಅಂತ ಇದೆ, ಅದಕ್ಕೆ ನೇರವಾಗಿ ಕಮೆಂಟ್ ಮಾಡಲಿಕ್ಕೂ ಆಗ್ತದೆ. ಅವರು ಏನು ಕಮೆಂಟ್ ಮಾಡಿದ್ರು ಅಂತ ಹೇಳಿದರೆ ನೋಡಿ ಹಾಕ್ತೇನೆ ಇಲ್ಲಿ. ಅದರ ಅರ್ಥ ಏನಂತ ಹೇಳಿದರೆ, ಅವರು ಈ ಪ್ರಪಂಚದಲ್ಲಿ ಅಂತೆ 100 ಆಕ್ರಮಣಕಾರಿ ಗಿಡಗಳಲ್ಲಿ ಈ ಹಳದಿ ಹೂವಿನ ಗಿಡ ಕೂಡ ಒಂದು. ಹಾಗಾಗಿ ನೀವು ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳಬೇಡಿ, ಜಾಸ್ತಿ ಜನರಿಗೆ ಅದನ್ನು ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ, ಹಾಗೆ ಹೀಗೆ ಅಂತ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅದಕ್ಕೆ ನಾನು ಉತ್ತರವಾಗಿ ಅವರಿಗೆ ಸ್ವಲ್ಪ ಮೆಸೇಜ್ ಮಾಡಿದೆ. ಏನಂತ ಹೇಳಿದರೆ, ನಿಮಗೆ ಕೃಷಿ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ ಅಂತ ಅನಿಸ್ತದೆ. ನೀವು ಕೇವಲ ಗೂಗಲ್ ಅಥವಾ ಬೇರೆ ಕಡೆ ಕೇವಲ ಇನ್ಫಾರ್ಮೇಷನನ್ನು ನೋಡಿ ಈ ರೀತಿ ನೀವು ಹೇಳ್ತಾ ಇರೋದು. ನಿಮಗೆ ನೇರ ಅನುಭವ ಇರಲಿಕ್ಕಿಲ್ಲ. ಹಾಗಾಗಿ ನನಗೆ ಕಾಲ್ ಮಾಡಿ, ನೀವು ನೇರವಾಗಿ ನನ್ನಲ್ಲಿ ಮಾತಾಡುವ ನಾವು ಅಂತ ನನ್ನ ನಂಬರನ್ನು ಅವರಿಗೆ ಕೊಟ್ಟೆ. ಆದರೂ ಯಾವುದೇ ಉತ್ತರ ಅದಕ್ಕಿಲ್ಲ, ನನಗೆ ಕಾಲ್ ಕೂಡ ಮಾಡಿಲ್ಲ ಸ್ನೇಹಿತರೆ. ನಾನು ಹಾಗಾಗಿ ಪುನಃ ನಾನು ಹೆಚ್ಚಿನ ಮಾಹಿತಿಯನ್ನು ಈ ಹಳದಿ ಹೂವಿನ ಗಿಡದ ಬಗ್ಗೆ ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಮಗೆ ಕಳೆ ಅಂತ ಇರುವಂಥದ್ದು ಇಲ್ಲಿ ನಿಮಗೆ ಗಮನಿಸಿದರೆ ನನ್ನ ತೋಟದಲ್ಲಿ ಎಲ್ಲಿ ನೋಡಿದರೂ ಕೂಡ ನಿಮಗೆ ಕಳೆ ಕಾಣಿಸ್ತಾ ಇದೆ. ಆದರೆ ಇನ್ನೂ ಸೂಕ್ಷ್ಮವಾಗಿ ನೀವು ಹತ್ತಿರ ಹೋಗಿ ನೋಡಿದರೆ ಇಲ್ಲಿ ಕೇವಲ ಹಳದಿ ಹೂವಿನ ಒಂದೇ ಗಿಡ ಇರುವುದಲ್ಲ ಸ್ನೇಹಿತರೆ, ವಿಪರೀತ ಬೇರೆ ಬೇರೆ ರೀತಿಯ ಗಿಡಗಳಿದೆ. ಗಮನಿಸಿದರೆ ಇಲ್ಲಿ ನೀವು ಇನ್ನೂ ಪುನಃ ತೋರಿಸ್ತೇನೆ, ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ಇದನ್ನು ನೋಡಿ. ಇದೊಂದು ರೀತಿಯ ಬಳ್ಳಿ, ಇದೊಂದು ರೀತಿಯದ್ದು, ಆಮೇಲೆ ಇದೊಂದು ರೀತಿಯದ್ದು, ಹಾಗೆ ನೀವು ನೋಡಿ ಇದು ಅದೇ ಹಳದಿ ಹೂವಿನ ಗಿಡ. ಇಲ್ಲಿ ಪುನಃ ಬೇರೆ ರೀತಿಯ ಒಂದು ಬಳ್ಳಿ ನೋಡಿ ಇಲ್ಲಿ ಕಾಣಿಸ್ಬೋದು. ಮತ್ತು ಇಲ್ಲಿ ನೋಡಿ ನಾವು ನೆಟ್ಟಂಥ ಏಲಕ್ಕಿ ಗಿಡಗಳು, ಮತ್ತು ಇಲ್ಲಿ ನೋಡಿ ಕಾಫಿ ಗಿಡಗಳು, ಮತ್ತು ನೋಡಿ ಇಲ್ಲಿ ಒಂದು ವಿಭಿನ್ನ ಗಿಡಗಳು, ಎಲ್ಲದರ ಒಟ್ಟಿಗೆ ಈ ಹಳದಿ ಹೂವಿನ ಗಿಡ ಕೂಡ ಇದೆ. ಕೆಲವರು ಅಂದ್ಕೊಳ್ಬೋದು, ಇಲ್ಲ ಕೆಲವು ಕಡೆ ಹಳದಿ ಹೂವಿನ ಗಿಡಗಳೇ ಇರ್ತದೆ ಏಕಾಏಕಿನೂ, ಎಲ್ಲಿ ನೋಡಿದರೂ ಹಳದಿ ಹೂವಿನ ಗಿಡನೇ ಇರ್ತದೆ, ಅದು ಯಾಕೆ ಅಂತ. ಆಕ್ರಮಣಕಾರಿ ಅಂತ ಹೇಳಿದ್ದಾರೆ ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಹೇಗೆ ಆಕ್ರಮಣಕಾರಿ ಒಂದೇ ರೀತಿಯ ಕಳೆ ಒಂದು ಕಡೆ ಬರ್ತದೆ ಅಂತ ಹೇಳಿದರೆ, ನಾವು ಪದೇ ಪದೇ ಕಳೆಯನ್ನು ತೆಗೆದ್ರೆ ಸ್ನೇಹಿತರೆ, ಇದನ್ನೇ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಯಾವಾಗ ನಾವು ಪದೇ ಪದೇ ಕಳೆಯನ್ನು ತೆಗೀತೇವೆ ಆಗ ಏನಾಗ್ತದೆ ಅಂತ ಹೇಳಿದರೆ, ಯಾವುದು ವೇಗವಾಗಿ ಬೆಳೀತದೆ ಗಿಡಗಳು ಅದು ಅಲ್ಲಿ ಮೊದಲೇ ಬರ್ತದೆ. ಅದು ಜಾಸ್ತಿ ಹಬ್ಬಿಕೊಂಡ ನಂತರ ನಿಧಾನಕ್ಕೆ ಬರುವುದಕ್ಕೆ ಎಲ್ಲಿ ಜಾಗ ಇರ್ತದೆ. ಇದಕ್ಕೆ ಕಾರಣ ಏನಾಗಾದರೆ, ನಾವು ಪದೇ ಪದೇ ಕಳೆಯನ್ನು ತೆಗೆದ್ರೆ ಮಾತ್ರ ಯಾವುದಾದ್ರೂ ಒಂದು ಕಳೆ ನಿರ್ದಿಷ್ಟವಾಗಿ ವೇಗವಾಗಿ ಬೆಳೆಯುವಂಥದ್ದು ಅಲ್ಲಿ ಸ್ಥಾಪನೆ ಆಗ್ತದೆ. ಇದು ಕೇವಲ ಹಳದಿ ಹೂವಿನ ಗಿಡ ಅಂತಲ್ಲ. ಹೆಚ್ಚಿನ ತೋಟದಲ್ಲಿ ಹೋದರೆ, ಹಳದಿ ಹೂವಿನ ಗಿಡ ಇಲ್ಲದಂಥ ತೋಟಕ್ಕೆ ಹೋದರೆ ಅಲ್ಲಿ ಒಂದು ರೀತಿಯ ಹುಲ್ಲಿರ್ತದೆ ನೋಡಿ. ಅದು ಕೂಡ ನನ್ನ ಜಾಗದಲ್ಲಿ ಇದೆ ನೋಡಿ. ಯಾವ ರೀತಿಯ ಹುಲ್ಲು ಅಂತ ಹೇಳಿದರೆ ನೋಡಿ, ಈ ಜಾತಿಯ ಒಂದು ಹುಲ್ಲಿರ್ತದೆ ಹೆಚ್ಚಿನವರ ತೋಟದಲ್ಲಿ. ಇದು ಕೂಡ ಹೆಚ್ಚಿನವರಿಗೆ ಅದು ಬೇಡ. ಹೆಚ್ಚಿನ ಕೃಷಿಕರಿಗೆ ಕಳೆ ಅಂತ ಹೇಳಿದ್ರೇ ಅಲರ್ಜಿ ಅಲ್ವಾ, ಅದಕ್ಕೆ ವೀಡ್ ಮ್ಯಾಟ್ ಅಂತ ಹಾಕುವುದು ಮತ್ತು ಕಳೆನಾಶಕ ಹೊಡೆಯುವುದು ಏನೇನು ಸರ್ಕಸ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಹಳದಿ ಹೂವಿನ ಬಗ್ಗೆ ಕೂಡ ಒಂದು ಕೆಟ್ಟ ಅಭಿಪ್ರಾಯ ಅಂತ ಹೇಳ್ಬೋದು. ಹಳದಿ ಹೂವು ಅಂತ ಹೇಳಿ ಅಥವಾ ಏನೇ ಒಂದು ಕಳೆ ಇದ್ರೂ ಕೂಡ ಅದು ಕಳೆ ಅಂತ ಹೇಳಿದರೆ ನಮ್ಮ ತೋಟಕ್ಕೆ ಅದೊಂದು ಕಳೆ ಅಂತಲೇ ಲೆಕ್ಕ. ಉದಾಹರಣೆಗೆ ಹೇಳುವುದೇನಂತ ಹೇಳಿದರೆ, ಹಳದಿ ಹೂವಿನ ಬಗ್ಗೆನೇ ಪುನಃ ಬರುವುದೇನಂತ ಹೇಳಿದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಇದರ ಎಲೆಗಳು ನಿರುತ್ತೇಜಕ ಅಥವಾ ನಿರುಪಯುಕ್ತ ಎಲೆ ಅಲ್ಲ. ಇದು ನಮ್ಮ ಜೀವಿಗಳಿಗೆ ಒಳ್ಳೆಯ ಆಹಾರವನ್ನು ಕೊಡುವಂಥದ್ದೇ ಒಂದು ಎಲೆ. ಅಷ್ಟೇ ಅಲ್ಲದೆ ಇದರ ಹೂವು ಆಕರ್ಷಕವಾದ ಹಳದಿ ಹೂವು, ಇದನ್ನು ಜೇನು ಹುಳಗಳು ಬಂದು ಇದರ ಪರಾಗವನ್ನು ತೆಗೆದುಕೊಂಡು ಹೋಗಿ ಅದರ ಆಹಾರವನ್ನು ಅದು ತಯಾರಿಸ್ಕೊಳ್ತಾ ಇರ್ತದೆ. ಎಲ್ಲಿಯಾದರೂ ಅಂತಹ ಕಳೆಗಳು ನಮ್ಮ ಜಮೀನಿಗೆ ಹಾಳುವಂತ ಇದ್ದರೆ ಅದರ ಹತ್ತಿರ ಒಂದು ನೊಣ ಕೂಡ ಬರ್ತಿರಲಿಲ್ಲ. ಯಾವುದೇ ರೀತಿಯಲ್ಲೂ ನಮ್ಮ ಮಣ್ಣು ಬರಡಾಗ್ತಿತ್ತು. ನಿಜವಾಗಿಯೂ ಅದು ನಮ್ಮ ಜಮೀನಿಗೆ ಹಾಳುವಂತ ಆಗ್ತಿದ್ದರೆ, ಅದು ನಿಜವಾಗಿಯೂ ಕೆಟ್ಟದು ಅಂತ ಇರ್ತಿದ್ದರೆ ಪ್ರಕೃತಿ ಅದನ್ನು ದೂರ ಮಾಡ್ತದೆ. ಇದು ಪ್ರಕೃತಿ ಅದನ್ನು ಬರಮಾಡಿಕೊಂಡಿದೆ. ಯಾಕಂತ ಹೇಳಿದರೆ, ನಮ್ಮ ಜಮೀನಿಗೆ ಸೂರ್ಯನ ಬಿಸಿಲು ಬಿದ್ದು ಮಣ್ಣಿನಲ್ಲಿರುವಂಥ ಜೀವಿಗಳು ಸಾಯಬಾರ್ದು ಅಂತ ಪ್ರಕೃತಿಗೆ ಗೊತ್ತುಂಟು. ಹಾಗಾಗಿ ಎಲ್ಲಿ ಮನುಷ್ಯರ ಕೈವಾಡ ಹಸ್ತಕ್ಷೇಪ ಜಾಸ್ತಿಯಾಗಿ ಮಣ್ಣನ್ನೆಲ್ಲ ಅಗ್ದು ಬಗ್ದು ನಾಶ ಮಾಡ್ತಾರೆ, ಕಳೆಯನ್ನು ತೆಗಿತಾರೆ, ಆ ಜಾಗದಲ್ಲಿ ಹಳದಿ ಹೂವಿನ ಗಿಡ ಇದ್ದರೆ, ಆ ತಳಿಯ ಗಿಡಗಳು ಇದ್ದರೆ ಅದು ಮೊದಲೇ ಬರ್ತದೆ. ಎಲ್ಲಿ ಬೇರೆ ರೀತಿಯ ಗಿಡಗಳಿರ್ತದೆ, ನಾನು ನೋಡಿದ ಮಟ್ಟಿಗೆ ಅದೇ ತೋಟದಲ್ಲಿ ಒಂದು ರೀತಿಯ ಹುಲ್ಲಿನ ಗಿಡಗಳು ಅತಿ ಹೆಚ್ಚಾಗಿ ಇರ್ತದೆ. ಆದರೆ ತುಂಬ ಕೃಷಿಕರಿಗೆ ಈ ರೀತಿಯ ಹುಲ್ಲಿನ ಗಿಡ ಇದ್ದರೆ ಖುಷಿ. ಯಾಕಂತ ಹೇಳಿದರೆ ಇದನ್ನು ದನಗಳಿಗೆ ಮೇವಾಗಿ ಉಪಯೋಗಿಸ್ತಾರೆ. ಅಂತಹವರ ತೋಟ ಬರಡಾಗಿರ್ತದೆ ಅಂತ ನಾನು ತುಂಬ ವಿಡಿಯೋನು ಮಾಡಿದ್ದೇನೆ. ದನ ಸಾಕುವವರ
ಅಡಿಕೆ ತೋಟವನ್ನು ನಂಬಿ ದನ ಸಾಕಣೆ ಮಾಡ್ತಾರೆ ನೋಡಿ, ಅಂಥವರ ತೋಟ ಬರಡಾಗಿರ್ತದೆ. ಯಾಕಂತ ಹೇಳಿದರೆ ಈ ರೀತಿಯ ಹುಲ್ಲಿನಲ್ಲಿ ನಮ್ಮ ಎರೆಹುಳುಗಳಿಗೆ ಆಹಾರನೇ ಸಿಗುವುದಿಲ್ಲ. ಯಾಕಂತ ಹೇಳಿದರೆ ಈ ಹುಲ್ಲು ಅಂತ ಹೇಳುವುದರಲ್ಲಿ ಯಾವುದೇ ಒಂದು ರಸವತ್ತು ಇಲ್ಲ. ಹಾಗಾಗಿ ಈ ರೀತಿಯ ಹುಲ್ಲಿದ್ದರೆ ನಿಮ್ಮ ತೋಟದಲ್ಲಿ ನೀವು ಪದೇ ಪದೇ ಕಳೆ ತೆಗಿತೀರಿ ಅಂತಲೇ ಅರ್ಥ. ಯಾಕೆ ತೆಗೆಯುವುದು? ದನಗಳಿಗೆ ಆಹಾರ ಕೊಡಲಿಕ್ಕೆ ಅಂತ ಕಳೆ ತೆಗೀತಾರೆ, ಪದೇ ಪದೇ ಈ ರೀತಿಯ ಹುಲ್ಲನ್ನು ತೆಗೀತಾರೆ. ಪುನಃ ಬರುವುದು ಇದೇ, ಬೇರೆ ಬರಲಿಕ್ಕೆ ಅಲ್ಲಿ ಅವಕಾಶವೇ ಇರುವುದಿಲ್ಲ. ನನ್ನ ಜಮೀನಿನಲ್ಲಿ ನಾನು ಕಳೆಯನ್ನು ಪದೇ ಪದೇ ತೆಗೆಯದ ಕಾರಣ ಇಲ್ಲಿ ಯಾವುದು ಕೂಡ ಹೆಚ್ಚು ಅಂತ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಇಲ್ಲಿ ನೋಡಿ 10-12 ವರ್ಷ ಆಯಿತು ನಾನು ಈ ರೀತಿ ಕೃಷಿ ಮಾಡಿ. ಈ ಹಳದಿ ಹೂವಿನ ಗಿಡಕ್ಕೂ 10-12 ವರ್ಷ ಆಯಿತು ಇಲ್ಲಿ ನನ್ನ ಜಮೀನಲ್ಲಿ ಇರುವುದು. ಆದರೆ ಅದು ಆಕ್ರಮಣ ಮಾಡಿಕೊಂಡಿದೆಯಾ? ಆಕ್ರಮಣಕಾರಿ ಗಿಡಗಳಲ್ಲಿ ಇದೂ ಒಂದು ಅಂತ ಅವರು ಕಮೆಂಟ್ ಮಾಡಿದ್ದಾರೆ. ಅಂದರೆ ಅವರು ಏನು ಪುಸ್ತಕದ ಬದನೆಕಾಯಿ ಸಾಂಬಾರಾಗುವುದಿಲ್ಲ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಯಾವುದೇ ಮಾಹಿತಿಯನ್ನು ನಾವು ಎಲ್ಲಿಯೋ ಒಂದು ನೋಡಿದ ಕೂಡಲೇ ಅದು ನಿಜ ಅಂತ ಅಲ್ಲ. ಇಲ್ಲಿ ನಾನೇನು ಮಾಡ್ತೇನೆ, ಮಣ್ಣನ್ನು ಬಗ್ದು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಎಷ್ಟು ಎರೆಹುಳದ ಗೊಬ್ಬರ ಆಗಿದೆ. ಹಳದಿ ಹೂವು ಇರಲಿ ಏನೇ ಇರಲಿ, ಅದು ಹಣ್ಣಾಗಿ ಬಿದ್ದ ನಂತರ ಅದು ನಮ್ಮ ಜೀವಿಗಳಿಗೆ ಆಹಾರ ಆಗುವುದು. ಇದು ಮುಖ್ಯ ವಿಷಯ. ಇದು ಯಾರಿಗೂ ಗೊತ್ತುಂಟು? ಇದು ಎಲ್ಲಿಯಾದರೂ ಸಿಗ್ತದೆ ಈ ಮಾಹಿತಿ? ಗೂಗಲ್ ಆಗಿರಲಿ ಎಲ್ಲೇ ಆಗಿರಲಿ ಇದು ನಿಮಗೆ ಮಾಹಿತಿ ಸಿಗ್ತದಾ? ಅದೇ ಮಾಹಿತಿ ಕೊಡ್ತಾರೆ ನೋಡಿ, ಆಕ್ರಮಣಕಾರಿ ಗಿಡ ಅದು ಭೂಮಿಗೆ ಹಾಳು ಅಂತ ಕೊಟ್ಟವರು ರಾಸಾಯನಿಕವನ್ನು ಹಾಳು ಅಂತ ಹೇಳ್ತಾರೆ ಎಲ್ಲಿಯಾದರೂ? ರಾಸಾಯನಿಕ ಗೊಬ್ಬರ ಹಾಳು ಅಂತ ಹೇಳ್ತಾರೆ ಎಲ್ಲಿಯಾದರೂ? ಇಲ್ಲ. ಕೀಟನಾಶಕ ಹಾಳು ಅಂತ ಹೇಳ್ತಾರೆ? ಇಲ್ಲ. ಹಾಗಾದರೆ ಇದು ನಮಗೆ ಹಾಳ, ನಮ್ಮ ಪರಿಸರಕ್ಕೆ ಹಾನಿ ಅಂತ ಹೇಳ್ಬೋದು. ಇದನ್ನು ನಮ್ಮ ಮಣ್ಣಿನ ಸವಕಳಿಯನ್ನು ತಪ್ಪಿಸ್ತದೆ, ಮಣ್ಣಿನಲ್ಲಿರುವಂಥ ನೀರಿನ ಪಸೆ ಆರುವುದನ್ನು ತಪ್ಪಿಸ್ತದೆ, ಮಣ್ಣಿನಲ್ಲಿರುವ ಜೀವಿಗಳಿಗೆ ಎರೆಹುಳುಗಳಿಗೆ ಊಟ ಕೊಡ್ತದೆ. ಇದು ಇಷ್ಟೆಲ್ಲ ಒಂದು ಒಳ್ಳೆಯ ಗುಣ ಇರುವಂಥ ಈ ಕಳೆ, ಅದು ಕಳೆ ಅಂತ ಹೇಳುವುದು ಅದಕ್ಕೆ. ಅಂದರೆ ನಮ್ಮ ಮುಖದಲ್ಲಿ ಒಂದು ತೇಜಸ್ಸು ಅಂತ ಹೇಳ್ತಾರೆ, ತೇಜಸ್ಸು ಅಂತ. ಕಳೆ ಅಂತ ಹೇಳಿದರೆ ತೇಜಸ್ಸು. ನಮ್ಮ ತೋಟಕ್ಕೆ ಅದೊಂದು ತೇಜಸ್ಸು. ಈ ಹಳದಿ, ಈ ಹಸಿರು ಬಣ್ಣ ನಮ್ಮ ತೋಟಕ್ಕೆ ಒಂದು ತೇಜಸ್ಸು. ಇಷ್ಟು ಇದ್ದರೆ ನಮ್ಮ ಜಮೀನಿನಲ್ಲಿರುವಂಥ ಯಾವುದೇ ಒಂದು ಗಿಡಗಳು ಇಲ್ಲಿ ಪೋಷಕಾಂಶದಿಂದ ಬಳಲುವುದಿಲ್ಲ ಸ್ನೇಹಿತರೆ. ಇಲ್ಲಿ ನೀವು ಇನ್ನೂ ಸೂಕ್ಷ್ಮವಾಗಿ ನೋಡಿದರೆ ಅದೇ ಹಳದಿ ಹೂವಿನ ಅಡಿಯಲ್ಲಿ ನೋಡಿ ಎಷ್ಟೆಲ್ಲ ನೋಡಿ. ಇನ್ನೂ ನೀವು ಗಮನಿಸೋದಾದರೆ ಈ ಹಳದಿ ಹೂವಿನ ಅಡಿಯಲ್ಲಿ ಒಂದು ಕಾಫಿ ಗಿಡ ಇದೆ ನೋಡಿ. ಇಲ್ಲಿ ಗಮನಿಸಿ ನೀವು, ಹಳದಿ ಹೂವಿನ ಗಿಡ ಇದೆ ಇಲ್ಲಿ ನೇರವಾಗಿ. ಇಲ್ಲಿ ನೋಡಿ ಕಾಯಿಗಳು ಕಾಫಿ ಗಿಡದಲ್ಲಿ. ನಮ್ಮ ಊರಿನಲ್ಲಿ ನಿಜವಾಗಿ ಕಾಫಿ ಕೃಷಿಯೇ ಮಾಡೋದಿಲ್ಲ, ಆದರೂ ನೋಡಿ ಕಾಫಿ ಕಾಯಿಗಳೆಷ್ಟು ಇದೆ ಅಂತ. ನಾನು ಹೀಗೆ ತೋರಿಸ್ತಾ ಇದ್ದೇನೆ ನೇರವಾಗಿ, ಯಾವುದೋ ಒಂದು ಪುಸ್ತಕವನ್ನು ತೋರಿಸಿಯಾ ಅಥವಾ ಒಟ್ಟಾರೆಯಾಗಿ ಒಂದು ಮಾಹಿತಿ ಕೊಡುವುದಲ್ಲ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನನ್ನ ತೋಟದಲ್ಲಿರುವ ಮಣ್ಣನ್ನು ಬಗೆದು ತೋರಿಸ್ತೇನೆ. ನೋಡಿ ಇಲ್ಲೊಂದು ಕಾಫಿ ಗಿಡ ಇದೆ ನೋಡಿ, ನೇರವಾಗಿ ಕಾಣ್ಬೋದು ನಿಮಗೆ, ಹಳದಿ ಹೂವಿನ ಗಿಡ. ಇದರಲ್ಲಿ ಕಾಯಿಗಳನ್ನು ನೋಡಿ, ಕಾಣ್ತದ? ಅಂದರೆ ಹೆಚ್ಚಿನ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಗೂಗಲ್ ಅಥವಾ ಏನಾದರೂ ಒಂದು ಮಾಹಿತಿಯನ್ನು ಸರ್ಚ್ ಮಾಡ್ತಾರೆ, ಅದರಲ್ಲಿ ಬಂದದ್ದನ್ನೇ ನಿಜ ಅಂತ ನಂಬ್ತಾರೆ. ಎಲ್ಲ ಮಾಹಿತಿಗಳು ಕೂಡ ಮತ್ತೊಬ್ಬ ಮನುಷ್ಯ ಅದಕ್ಕೆ ಅಪ್ಲೋಡ್ ಮಾಡಿದ್ದೇ ನಿಮಗೆ ಕಾಣುವುದ ಹೊರತು ಯಾವುದೇ ಒಂದು ನಿರ್ದಿಷ್ಟವಾಗಿ ಅದೇ ಅಪ್ಲೋಡ್ ಮಾಡಿಕೊಳ್ಳುವುದಿಲ್ಲ. ಈ ಸಿಂಗಾಪುರ್ ಡೈಸಿ ಅಂತ ಹೇಳುವ ಗಿಡ ಕೆಟ್ಟದು ಅಂತ ಯಾರೋ ಅದಕ್ಕೆ ಮಾಹಿತಿ ಕೊಟ್ಟಿರ್ತಾನೆ, ಅದನ್ನು ಮತ್ತೊಬ್ಬನಿಗೆ ಅದು ತೋರಿಸ್ತದೆ. ಸಿಂಗಾಪುರ್ ಡೈಸಿಯ ಬಗ್ಗೆ ಒಳ್ಳೆಯ ಉತ್ತಮ ಅದರ ಬಗ್ಗೆ ಒಳ್ಳೆಯ ಮಾಹಿತಿ ಕೊಟ್ಟಂಥ ಮಾಹಿತಿಗಳು ಕೂಡ ಇದೆ, ಅದು ಕೆಲವರಿಗೆ ಕಾಣುವುದಿಲ್ಲ ಅಷ್ಟೇ. ಇದರಿಂದ ನಮ್ಮ ದನಗಳು ಇದನ್ನು ತಿಂದರೆ ಇದಕ್ಕೆ ಹಾಲಿನಲ್ಲಿ ಫ್ಯಾಟು ಕೂಡ ಹೆಚ್ಚಾಗ್ತದೆ ಅಂತ ನಮ್ಮ ಊರಿನ ಕೃಷಿಕರೇ ಹೇಳ್ತಾರೆ. ಅದು ಕೂಡ ಒಂದು ಮಾಹಿತಿ ಅಲ್ವಾ? ಅದನ್ನು ಯಾರಾದರೂ ನೋಡ್ತಾರೆ? ಇಲ್ಲ. ಅಂದರೆ ಇಲ್ಲಿ ವಿಷಯದ್ದಿಷ್ಟೇ ಸ್ನೇಹಿತರೆ, ಹೆಚ್ಚಿನವರಿಗೆ ತೋಟದಲ್ಲಿ ಕಳೆ ಅಂತೂ ಬೇಡ, ಎಲ್ರಿಗೂ ಅದು ನೀಟಾಗಿದ್ರೇ ಖುಷಿ ಅಂತ ಲೆಕ್ಕ. ಹಾಗಾಗಿ ತುಂಬ ಕೃಷಿಕರು ಕಳೆನಾಶಕವೋ ಅಥವಾ ಇನ್ನೊಂದು ಏನೋ ಒಂದು ಮಾಡ್ತಾ ಇರ್ತಾರೆ ಕಳೆ ತೆಗೀಲಿಕ್ಕೆ ಅಂತ. ನಾವು ಅದೇ ಕಳೆಯನ್ನು ಜಮೀನಿನಲ್ಲಿ ನಿರಂತರವಾಗಿ ಬಿಟ್ಟು ಯಾವುದೇ ಖರ್ಚಿಲ್ಲದೆ ನಮ್ಮ ಅಡಿಕೆ ಕೃಷಿಯಲ್ಲಿ ಅಥವಾ ಇನ್ನಿತರ ಕೃಷಿಯಲ್ಲಿ ಒಳ್ಳೆಯ ಇಳುವರಿ ಮತ್ತು ಆರೋಗ್ಯವನ್ನು ಪಡಿತಾ ಇದ್ದೇವೆ. ಇಲ್ಲಿ ಹಣದಷ್ಟೇ ಮುಖ್ಯ, ನಮಗೆ ಆರೋಗ್ಯ ಕೂಡ. ಯಾವುದೇ ಕಳೆನಾಶಕ ಹೊಡೀತಾ ಅಥವಾ ಯಾವುದೋ ಒಂದು ಕೀಟನಾಶಕವನ್ನು ಹೊಡೀತಾ ಅಡಿಕೆ ತೋಟಕ್ಕೆ ನಾವು ನಮ್ಮ ವಾತಾವರಣವನ್ನು ಕಲುಷಿತ ಮಾಡುವುದೇ ಇಲ್ಲ. ಹಾಗಾಗಿ ಸ್ನೇಹಿತರೆ, ನಾನು ಇನ್ನೊಮ್ಮೆ ಈ ವಿಡಿಯೋ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಈ ಸಿಂಗಾಪುರ್ ಡೈಸಿ ಅಂತ ಹೇಳುವಂಥದ್ದು ಇರಲಿ ಅಥವಾ ಯಾವುದೇ ಒಂದು ಕಳೆ ಇರಲಿ, ಅದು ನಮ್ಮ ತೋಟಕ್ಕೆ ಒಂದು ಕಳೆ. ಇದನ್ನು ನಾವು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಬೇಕು. ಕಮೆಂಟ್ ಮಾಡಿದವರು ಕೂಡ ಈ ವಿಷಯವನ್ನು ನೋಡಿದರೆ ಅವರಿಗೂ ಕೂಡ ಮನವರಿಕೆ ಆಗ್ಬೋದು. ಅವರು ನನಗೆ ಫೋನ್ ಮಾಡಲಿಲ್ಲ, ನಾನು ನಂಬರ್ ಕೊಟ್ಟರು ಫೋನ್ ಮಾಡಲಿಲ್ಲ, ಆದರೂ ಈ ವಿಡಿಯೋವನ್ನು ನೋಡಿದಾದರೂ ಅವರಿಗೆ ನಿಜ ವಿಷಯ ತಿಳಿಯಲಿ ಅಂತ. ಇಲ್ಲಿ ಗಮನಿಸಿ ನೋಡಿ, ಆಕ್ರಮಣಕಾರಿ ಅಂತ ಹೇಳಿದರೆ ಈಗ ನನ್ನ ಜಮೀನಲ್ಲಿ ಎಲ್ಲ ಅದೇ ಇರಬೇಕಿತ್ತು. 10-12 ವರ್ಷ ಆಯಿತು ನನ್ನ ತೋಟದಲ್ಲಿ ಹಳದಿ ಹೂವಿನ ಗಿಡ ಇರುವುದು, ಆಕ್ರಮಣಕಾರಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಹೇಳಿದರೆ ನನ್ನ ಇಲ್ಲಿ ನೋಡಿ ಬೇಕಾದಷ್ಟು ಗಿಡಗಳಿದೆ, ಹೇಗೆ ಆಕ್ರಮಣಕಾರಿ ಆಗ್ತದೆ? ಒಂದಕ್ಕೆ ಒಂದು ಪೂರಕವಾಗಿ ಬೆಳೀತಾ ಇರೋದು ಕೃಷಿ ಅಂತ ಹೇಳಿದರೆ, ಯಾವುದೂ ಒಂದು ಆಕ್ರಮಣಕಾರಿ ಅಂತ ಆಗೋದೇ ಇಲ್ಲ. ಇದರಿಂದ ಲಾಭ ಏನು? ನಮ್ಮ ಅಡಿಕೆ ತೋಟದ ಇಳುವರಿ ಹೆಚ್ಚಾಗ್ತದೆ,
ನಮ್ಮ ಯಾವುದೇ ಒಂದು ಫಲವಸ್ತಿನ ಗಿಡ ನೋಡಿ, ಇಲ್ಲಿ ಒಂದು ಕೊಕ್ಕೋ ಗಿಡ ಇದೆ ನೋಡಿ, ಇದರ ಬುಡವನ್ನು ನೀವು ಗಮನಿಸಿ. ಅದೇ ಹಳದಿ ಹೂವಿನ ಗಿಡ ಇದೆ ಇಲ್ಲಿ ನೋಡಿ. ಇದಕ್ಕೆ 2.5 ವರ್ಷ ಆದ್ದು ಈ ಕೊಕ್ಕೋ ಗಿಡಕ್ಕೆ. ಇದರಲ್ಲಿ ಬಂದಿರುವ ಕಾಯಿಗಳನ್ನು ನೀವು ಗಮನಿಸಿ ನೋಡಿ. ನೋಡಿ ಯಾಕೆ ಬಂದಿದೆ? ಇದು ಆಕ್ರಮಣಕಾರಿ ಆಗ್ತಿದ್ದರೆ ಇದರಲ್ಲಿ ಹೇಗೆ ಕಾಯಿಗಳು ಬಿಡ್ತದೆ? ಅದಕ್ಕೂ ಆಕ್ರಮಣ ಮಾಡಬೇಕಲ್ಲ. ಅದು ಯಾರಿಗೆ ಆಕ್ರಮಣ? ಹಾಗಾದರೆ ಈ ಆಕ್ರಮಣಕಾರಿ ಅಂತ ಹೇಳಿದರೆ ಯಾರಿಗೆ ಆಕ್ರಮಣ ಅಂತ ಬೇಕಲ್ಲ ಮೊದಲನೇದಾಗಿ. ಹಾಗಾಗಿ ಸ್ನೇಹಿತರೆ, ನಾವು ಯಾವುದೇ ಇಲ್ಲಿ ನಮ್ಮ ಜಮೀನಿನಲ್ಲಿ ಕಳೆ ಇದ್ದರೆ ಆ ಕಳೆಯಿಂದ ನಮ್ಮ ತೋಟಕ್ಕೆ ಕಳೆ ಹೊರತು ಮನುಷ್ಯರಿಗೆ ಅಥವಾ ನಮ್ಮ ಕೃಷಿ ಜಮೀನಿಗೆ ಅಥವಾ ಯಾವುದಕ್ಕೂ ಕೂಡ ಕಳೆ ಅಂತ ಹೇಳುವಂಥದ್ದು ಒಂದು ಕಳೆನೇ. ಹಾಗಾಗಿ ನಮ್ಮ ಜಮೀನಲ್ಲಿ ಗೊಬ್ಬರ ಹೆಚ್ಚಾಗಬೇಕಾದ್ರೆ, ನಿಮ್ಮ ಆರೋಗ್ಯ ಹೆಚ್ಚಾಗಬೇಕಾದ್ರೆ ಅದು ಯಾವ ರೀತಿಯ ಕಳೆ ಇದೆ ಅಂತ ಅಲ್ಲ, ಎಷ್ಟು ಕಳೆ ಇದೆ ಅಂತ ಮಾತ್ರ ಮುಖ್ಯ. ಎಷ್ಟು ವಿಧದ ಕಳೆ ಇದೆ ಅಂತ ನಾನು ಪದೇ ಪದೇ ವಿಡಿಯೋದಲ್ಲಿ ಹೇಳ್ತೇನೆ. ನನ್ನ ಜಮೀನಿನಲ್ಲಿರುವಂಥ ಅಡಿಕೆ ಗಿಡ ಸೇರಿಸಿ ಕೂಡ ಅದು ಕಳೆನೇ. ಹಾಗಾಗಿ ನಮ್ಮ ಜಮೀನಲ್ಲಿ ಇಂತಹದ್ದೇ ಕಳೆ ಇದೆ, ಅಂಥದ್ದೇ ಕಳೆ ಇದೆ ಅಂತಲ್ಲ. ಪ್ರಕೃತಿ ನಮ್ಮ ಜಮೀನಿಗೆ ಯಾವ ಕಳೆ ಬೇಕು ಅಂತ ಅದಕ್ಕೆ ಗೊತ್ತಿದೆ. ಆ ಪ್ರಕೃತಿ ನಮ್ಮ ಜಮೀನಲ್ಲಿರುವ ಕಳೆಯನ್ನು ಬದಲಾಯಿಸ್ತಲೂ ಇರ್ತದೆ. ನಮಗೆ ವಿವಿಧ ರೀತಿಯ ಕಳೆಗಳು, ಹೊಸ ಹೊಸ ಕಳೆಗಳು ಬರ್ತಾ ಇರ್ತದೆ. ನಿರ್ದಿಷ್ಟವಾಗಿ ಇಂಥದ್ದೇ ಕಳೆ ಇರ್ತದೆ ಅಂತ ಏನಿಲ್ಲ. ಯಾರ ತೋಟದಲ್ಲಿ ನೀವು ಪದೇ ಪದೇ ಕಳೆಯನ್ನು ತೆಗೀತಾ ಇರ್ತೀರಿ ಅಂತಹ ತೋಟದಲ್ಲಿ ಮಾತ್ರ ಒಂದೇ ರೀತಿಯ ಕಳೆ ಇರ್ತದೆ, ನಿಮ್ಮ ಜಮೀನು ಬರಡಾಗಿರ್ತದೆ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ನೋಡಿ, ರಂಬುಟಾನ್ ಹಣ್ಣಾಗಿದೆ ನೋಡಿ, ಇಲ್ಲಿ ಒಂದು ಹಣ್ಣು ಬಿದ್ದಿದೆ ನೋಡಿ. ನೋಡಿ ಇಲ್ಲಿ ಅದರ ತ್ಯಾಜ್ಯಗಳು ನೋಡಿ ಎಷ್ಟೆಲ್ಲ ಬಿದ್ದಿದೆ ಅಂತ. ಈ ರೀತಿ ನಾವು ಕೃಷಿ ಮಾಡಿದರೆ ಮಾತ್ರ ಸ್ನೇಹಿತರೆ ನಮ್ಮ ಮನಸ್ಸಿಗೂ ಖುಷಿ, ನಮ್ಮ ತಿನ್ನಲಿಕ್ಕೊಂದು ಏನಾದರೂ ಒಂದು ಹಣ್ಣು ಏನಾದರೂ ಸಿಗ್ತದೆ, ನಮ್ಮ ಆರೋಗ್ಯ ಕೂಡ ಉತ್ತಮ ಆಗಿರ್ತದೆ.